ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಈ ಜನ್ಮದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತೆ ಸಿಎಂ ಆಗಲ್ಲ. ಅವ್ರ ಮಾತಿಗೆ ಬೆಲೆ ಕೊಡಬೇಕಾ? ತೀರ್ಮಾನ ಮಾಡೋದು ನಾಡಿನ ಜನತೆ, ಅವ್ರ ಕೈಲಿದೆಯಾ? ಅದು ಯಾರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಅನ್ನೋದು ಹಿಂದೆನೂ ಸಹ ಭಾಳ ಜನ ಹೇಳಿದ್ರು. ಕುಮಾರಸ್ವಾಮಿ ಅವ್ರ ಅಪ್ಪನಾಣೆ ಮುಖ್ಯಮಂತ್ರಿ ಆಗಲ್ಲ ಅಂತ. ಮುಖ್ಯಮಂತ್ರಿನೂ ಆದೆ, ಅಧಿಕಾರದಿಂದ ಹೊರಗೂ ಹೋದೆ. ಮತ್ತು ಇನ್ನೊಂದು ಸರ್ಕಾರ JDS ಪಕ್ಷ ಸರ್ವನಾಶ ಮಾಡ್ತೀವಿ ಅಂದರು. ಮುಗಿದೇ ಹೋಯಿತು JDS ಪಕ್ಷ. ಎಲ್ಲ ಬನ್ನಿ ಬನ್ನಿ ಅಂತ ನನ್ನ ಕಾರ್ಯಕರ್ತರನ್ನು ಕರೀತಾಯಿದ್ರು. ಇವತ್ತೇನಾಗಿದೆ? ಇವತ್ತು ಕೇಂದ್ರದಲ್ಲಿ ಇವತ್ತು ಭಗವಂತನ ಆಶೀರ್ವಾದ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ಜನರ ಆಶೀರ್ವಾದ, ಪುನಃ ಕೇಂದ್ರದಲ್ಲಿ ಮಂತ್ರಿ ಆಗ್ತಕ್ಕಂಥ ಅವಕಾಶ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇವತ್ತೇನು ಪಡೆದಿದ್ದೇನೆ. ಆ ದುರಹಂಕಾರದ ಮಾತುಗಳಿದೆಯಲ್ಲ, ಅವರು ಮುಂದಿನ ದಿನದಲ್ಲಿ ಎಲ್ಲೆಲ್ಲಿಗೆ ಹೋಗ್ತಾರೆ ಅನ್ನೋದನ್ನ ಕಾರಣತೆ ಬನ್ನಿ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಈ ಜನ್ಮದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತೆ ಸಿಎಂ ಆಗಲ್ಲ. ಅವ್ರ ಮಾತಿಗೆ ಬೆಲೆ ಕೊಡಬೇಕಾ? ತೀರ್ಮಾನ ಮಾಡೋದು ನಾಡಿನ ಜನತೆ, ಅವ್ರ ಕೈಲಿದೆಯಾ? ಅದು ಯಾರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಅನ್ನೋದು ಹಿಂದೆನೂ ಸಹ ಭಾಳ ಜನ ಹೇಳಿದ್ರು. ಕುಮಾರಸ್ವಾಮಿ ಅವ್ರ ಅಪ್ಪನಾಣೆ ಮುಖ್ಯಮಂತ್ರಿ ಆಗಲ್ಲ ಅಂತ. ಮುಖ್ಯಮಂತ್ರಿನೂ ಆದೆ, ಅಧಿಕಾರದಿಂದ ಹೊರಗೂ ಹೋದೆ. ಮತ್ತು ಇನ್ನೊಂದು ಸರ್ಕಾರ JDS ಪಕ್ಷ ಸರ್ವನಾಶ ಮಾಡ್ತೀವಿ ಅಂದರು. ಮುಗಿದೇ ಹೋಯಿತು JDS ಪಕ್ಷ. ಎಲ್ಲ ಬನ್ನಿ ಬನ್ನಿ ಅಂತ ನನ್ನ ಕಾರ್ಯಕರ್ತರನ್ನು ಕರೀತಾಯಿದ್ರು. ಇವತ್ತೇನಾಗಿದೆ? ಇವತ್ತು ಕೇಂದ್ರದಲ್ಲಿ ಇವತ್ತು ಭಗವಂತನ ಆಶೀರ್ವಾದ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ಜನರ ಆಶೀರ್ವಾದ, ಪುನಃ ಕೇಂದ್ರದಲ್ಲಿ ಮಂತ್ರಿ ಆಗ್ತಕ್ಕಂಥ ಅವಕಾಶ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇವತ್ತೇನು ಪಡೆದಿದ್ದೇನೆ. ಆ ದುರಹಂಕಾರದ ಮಾತುಗಳಿದೆಯಲ್ಲ, ಅವರು ಮುಂದಿನ ದಿನದಲ್ಲಿ ಎಲ್ಲೆಲ್ಲಿಗೆ ಹೋಗ್ತಾರೆ ಅನ್ನೋದನ್ನ ಕಾರಣತೆ ಬನ್ನಿ. ಇದು ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ಪಷ್ಟವಾದಂಥ ಮಾತುಗಳು. ಏನು ಅಧಿಕಾರಿಗಳು ಅಧಿಕಾರ ಬರುತ್ತೆ ಹೋಗುತ್ತೆ, ಸರ್ಕಾರಗಳು ಬರುತ್ತೆ ಹೋಗುತ್ತೆ, ಆದರೆ ಅಧಿಕಾರಿಗಳು ಅವರು ಏನು ಕೆಲಸ ಮಾಡಬೇಕು ಅದನ್ನು ಮಾಡಬೇಕು ಅನ್ನೋ ಒಂದು ಸ್ಪಷ್ಟ ಮಾತುಗಳನ್ನ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.